ಹಿಂದಿನ ವರ್ಷದ ಕ್ರಾಂತಿಗಳೆಲ್ಲ ಡಮ್ಮಿ ಆಯಿತು. ಸಿಎಂ ಸಿದ್ದರಾಮಯ್ಯ ಅರಸು ದಾಖಲೆಯನ್ನ ಬ್ರೇಕ್ ಮಾಡಿದ್ದು ಆಯಿತು. ಆದರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮಾತ್ರ ಯಾವುದೇ ಬದಲಾವಣೆಯಾಗಿಲ್ಲ. ಆದ್ರೀಗ ಡಿಕೆಶಿಗೆ ಎಲ್ಲ ಕಾಲ ಕೂಡಿ ಬಂದಿದೆ. ಇನ್ನೇನು ಸಿಎಂ ಆಗೇ ಬಿಡ್ತಾರೆ ಅಂತ ಕನಸು ಕಾಣ್ತಿದ್ದ ಅಭಿಮಾನಿಗಳಿಗೆ ಮತ್ತೆ ನಿರಾಸೆ ಮೂಡಿಸಿದೆ. ವರಿಷ್ಠರು ಈ ಬಾರಿ ಕೊಟ್ಟ ಮಾಸ್ಟರ್ ಸ್ಟ್ರೋಕ್ಗೆ ಡಿಕೆ ಶಿವಕುಮಾರ್ 1 ವರ್ಷದ ತನಕ ಕೆಮ್ಮಂಗಿಲ್ಲ ಅಂತ ಹೇಳಲಾಗ್ತಿದೆ. ಅಷ್ಟಕ್ಕೂ ಅಂಥದ್ದೇನಾಯಿತು ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಎಸ್, ಕುರ್ಚಿ ಕದನದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರ ಪ್ರತಾಪವು ಜೋರಾಗಿಯೇ ನಡೆದಿತ್ತು. 5 ವರ್ಷ ನಾನೇ ಸಿಎಂ ಅಂತ ಗರ್ಜಿಸುವ ಸಿದ್ದರಾಮಯ್ಯ, ಹೌದು ಅವರೇ ಸಿಎಂ ಆಗಿ ಮುಂದುವರಿಯುತ್ತಾರೆ ಅಂತ ಧನಿಗೂಡಿಸುವ ಸಿದ್ದು ಬಣ. ಇತ್ತ ವರಿಷ್ಠರ ಸಮ್ಮುಖದಲ್ಲೇ ಒಪ್ಪಂದ ಆಗಿದೆ ಅಂತ ಸದಾ ನೆನಪಿಸುವ ಡಿಕೆ ಶಿವಕುಮಾರ್. ಡಿಕೆಶಿ ಸಿಎಂ ಆಗುವ ಕಾಲ ಸನಿಹದಲ್ಲಿದೆ ಅಂತ ಕಥೆ ಕಟ್ಟುವ ಡಿಕೆಶಿ ಬಣ. ಹೀಗೆ ಇವರಿಬ್ಬರ ಹಾವು ಏಣಿ ಆಟ ಮುಗಿಯದ ಕಥೆಯಾಗಿ ಹೋಗಿತ್ತು. ಆದ್ರೀಗ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ. ಕಾಂಗ್ರೆಸ್ನಲ್ಲಿದ್ದ ಕುರ್ಚಿ ಕೋಲಾಹಲವನ್ನ ಶಮನಗೊಳಿಸಲು ಹೈಕಮಾಂಡ್ ಯಾರು ಊಹಿಸಿರದ ರೀತಿಯಲ್ಲಿ ದಾಳ ಉರುಳಿಸಿದೆ. ಇದರಿಂದ ಡಿಕೆಶಿಗೆ ಭಾರೀ ಹಿನ್ನಡೆಯಾಗಿದ್ದು ಹೇಳಿಕೊಳ್ಳಲು ಆಗದ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ದೇಶದಲ್ಲಿ ಇದೇ ವರ್ಷ ಪಂಚರಾಜ್ಯಗಳ ಚುನಾವಣೆಯ ಕಾವು ರಂಗೇರಲಿದೆ. ಮೇ ತಿಂಗಳಲ್ಲಿ ನಡೆಯಲಿರುವ ಎಲೆಕ್ಷನ್ಗೆ ಕಾಂಗ್ರೆಸ್ ಈಗಿಂದಲೇ ಶಸ್ತ್ರಾಭ್ಯಾಸ ನಡೆಸಿದೆ. ಇಲ್ಲೇ ನೋಡಿ, ಕಾಂಗ್ರೆಸ್ ಹೈಕಮಾಂಡ್ ಒಂದೇ ಕಲ್ಲಲ್ಲಿ 2 ಕಾಯಿ ಉದುರಿಸಲು ಯೋಜನೆ ರೂಪಿಸಿದ್ದು. ಅಸ್ಸಾಂ ಎಲೆಕ್ಷನ್ಗೆ ಪರಿವೀಕ್ಷಕರಾಗಿ ಡಿಕೆ ಶಿವಕುಮಾರ್ರನ್ನ ಆಯ್ಕೆ ಮಾಡಲಾಗಿದೆ. ಆದರೆ ಇದಕ್ಕೂ ನಮ್ಮ ರಾಜ್ಯದ ಗೊಂದಲಕ್ಕೂ ಏನು ಸಂಬಂಧ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಸಾಮಾನ್ಯವಾಗಿ ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳನ್ನ ಈ ರೀತಿ ಪರಿವೀಕ್ಷಕರಾಗಿ ಆಯ್ಕೆ ಮಾಡುವುದಿಲ್ಲ. ಆದರೆ ಇಲ್ಲಿ ಡಿಕೆಶಿಯನ್ನ ಆಯ್ಕೆ ಮಾಡಲಾಗಿದೆ. ಇದರ ಅರ್ಥ 5-6 ತಿಂಗಳು ಅವರು ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬ್ಯುಸಿ ಇರಲಿದ್ದಾರೆ. ಇತ್ತ ಸಿದ್ದರಾಮಯ್ಯನವರೇ ಅನುಭವದ ಆಧಾರದ ಮೇಲೆ ಈ ವರ್ಷದ ಬಜೆಟ್ ಅಧಿವೇಶನವನ್ನ ನಡೆಸಿಕೊಡಬೇಕಿದೆ. ಹೀಗಿರುವಾಗ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಡಿಕೆಶಿಯನ್ನ ಸಿಎಂ ಮಾಡುವ ಸಾಧ್ಯತೆಯೇ ತೀರಾ ಕಡಿಮೆ ಅಂತ ವಿಶ್ಲೇಷಿಸಲಾಗ್ತಿದೆ. ಸಿಎಂ ಗಾದಿಗೇರಲು ತುದಿಗಾಲಿನಲ್ಲಿ ನಿಂತಿದ್ದ ಡಿಕೆಶಿಗೆ ಈ ವರ್ಷವೂ ನಿರಾಸೆ ಮೂಡಿಸುವ ಎಲ್ಲ ಲಕ್ಷಣಗಳು ಗೋಚರಿಸಿವೆ. ಹೈಕಮಾಂಡ್ ಮನಗೆದ್ದಿರುವ ದಾಖಲೆ ರಾಮಯ್ಯ ಇನ್ನಷ್ಟು ಸಮಯ ಸಿಎಂ ಕುರ್ಚಿ ಮೇಲೆ ಗಟ್ಟಿಯಾಗಿ ಕೂರೋದು ಫಿಕ್ಸ್ ಅಂತ ಹೇಳಲಾಗ್ತಿದೆ. ಆದರೆ ಈ ಎಲ್ಲ ಬೆಳವಣಿಗೆಗಳು ಡಿಕೆಶಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದ್ದು, ಇದಕ್ಕೆ ಡಿಕೆಶಿ ಹೇಗೆ ಪ್ರತಿಕ್ರಿಯಿಸಲಿದ್ದಾರೆ, ಯಾವ ದಾಳ ಉರುಳಿಸಲಿದ್ದಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.